ಈ ಕವ್ವ ಮತ್ತು ಕವ್ವಿ ತುಂಬ ಸಮಯದಿಂದ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ಇತ್ತೀಚೆಗೆ ಕವ್ವ ಮಾತ್ರ ಸ್ವಲ್ಪ ಸ್ವಲ್ಪನೇ ಕವ್ವಿನ ದೂರ ಮಾಡ್ತಿದ್ದ. ಇದು ಕವ್ವಿಗೂ ಕೂಡ ಗೊತ್ತಾಗ್ತಿತ್ತು. ಒಂದಿನ ಕವ್ವ ಮತ್ತು ಕವ್ವಿ ಒಂದು ಮರದಡಿ ಕುಳಿತಿರ್ತಾರೆ. ಇಬ್ಬರು ಏನೋ ಮಾತನಾಡಬೇಕು ಅಂತ ಬಂದಿರ್ತಾರೆ. ಆದರೆ ಇಬ್ಬರು ಏನೂ ಮಾತಾಡದೆ ಸುಮ್ಮನಿರ್ತಾರೆ. ಸುಮಾರು ಹೊತ್ತಾಯಿತು, ಆದರೂ ಏನೂ ಮಾತಾಡಲ್ಲ. ಆಮೇಲೆ ಕವ್ವಿ ಒಂದು ಲೆಟರನ್ನು ಕವ್ವನಿಗೆ ಕೊಡ್ತಾಳೆ. ಕವ್ವ ಲೆಟರ್ ತೆಗೆದುಕೊಳ್ತಾನೆ, ಆದರೆ ಓದಲ್ಲ. ಮನಸ್ಸು ಗಟ್ಟಿ ಮಾಡಿ ಕವ್ವಿಗೆ ಹೇಳ್ತಾನೆ, ನೋಡು ಕವ್ವಿ, ನೀನು ಬೇರೆ ಯಾರನ್ನಾದರೂ ಮದುವೆಯಾಗು, ನನ್ನನ್ನು ಬಿಟ್ಟು ಬಿಡು ಅಂತ ಅಷ್ಟೇ ಹೇಳಿತು. ಕೂಡಲೇ ಒಂದು ಒಣಗಿದ ಮರ ರೆಂಬೆ ಕವ್ವಿಗೆ ಬಡಿದು ಇದ್ದಲ್ಲಿಯೇ ಕವ್ವಿ ಸಾಯ್ತಾಳೆ. ಅದನ್ನು ನೋಡಿ ಕವ್ವನಿಗೆ ಆಘಾತ ಆಗುತ್ತೆ. ಕೂಡಲೇ ಅವಳು ಕೊಟ್ಟ ಲೆಟರನ್ನು ಓದ್ತಾಳೆ. ಅದರಲ್ಲಿ ಈ ಥರ ಬರೆದಿರುತ್ತೆ, ನಿನಗೆ ನಾನು ಬೇಡವಾದ ಕ್ಷಣನೇ ನಾನು ಸಾಯ್ತೇನೆ ಅಂತ ಬರೆದಿತ್ತು. ಅದನ್ನು ಓದಿ ಕವ್ವನಿಗೆ ತುಂಬ ಬೇಜಾರಾಯಿತು. ಅವನು ಕೂಡ ಅಳ್ತಾನೆ. ಕವ್ವಿ, ನಿನ್ನ ಸಾವಿಗೆ ಒಂದು ರೀತಿಲಿ ನಾನೇ ಕಾರಣನಾದೆ. ನನಗೆ ಭಯಂಕರವಾದ ಕಾಯಿಲೆ ಇದೆ. ಕವ್ವಿ, ಆದಷ್ಟು ಬೇಗ ನಾನು ಕೂಡ ನಿನ್ನ ಜೊತೆನೇ ಬರ್ತೇನೆ ಅಂತ ಕವ್ವ ಕಣ್ಣೀರು ಹಾಕ್ತಾನೆ.